ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ. ನವೆಂಬರ್ನಲ್ಲಿ ಪವರ್ ಶೇರಿಂಗ್ ಆಗಿಬಿಡುತ್ತೆ ಅಥವಾ ಸಂಪುಟ ಪುನರ್ರಚನೆ ಆಗಿಬಿಡುತ್ತೆ. 15-16 ಜನ ಮಂತ್ರಿಗಳನ್ನ ತೆಗಿತಾರೆ, ಹೊಸಬ್ರಿಗೆ ಅವಕಾಶ ಕೊಡ್ತಾರೆ. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿ ತಿಳಿದ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಆದರೆ ಈಗ ಬರ್ತಾ ಇರ್ತಕ್ಕಂಥ ಮಾಹಿತಿ ನವೆಂಬರ್ನಲ್ಲಿ ಕ್ರಾಂತಿಯಲ್ಲ, ಶಾಂತಿ ಮಂತ್ರ ಕಾಂಗ್ರೆಸ್ನಲ್ಲಿ. ಯಾವುದೇ ಕ್ರಾಂತಿಯೂ ಆಗಲ್ಲ ನವೆಂಬರ್ನಲ್ಲಿ ಅಂತಕ್ಕಂಥ ಮಾಹಿತಿ. ಹೈಕಮಾಂಡ್ನಿಂದ ಒಂದು ಸಂಧಾನ ಸೂತ್ರವನ್ನು ಕೊಡ್ತಾರಂತೆ ರಾಜ್ಯಕ್ಕೆ. ಸಿಎಂ DCM ಇಬ್ಬರೂ ಒಪ್ಪಿದ್ರೆ ಸಂಪುಟ ಪುನರ್ರಚನೆಯನ್ನು ಮಾಡ್ತಾರೆ. ಅದೇನು, ನವೆಂಬರ್ 20ರ ನಂತರ ಸಂಪುಟ ಪುನರ್ರಚನೆಯಾಗುವ ಸಾಧ್ಯತೆ ಇದೆ. 15ರಿಂದ 17 ಸಚಿವರ ಬದಲಾವಣೆಗೆ ಹೈಕಮಾಂಡ್ ಒಲವನ್ನು ಹೊಂದಿದೆ. ಪ್ರಾದೇಶಿಕ ಸಮಾನತೆ, ಶಾಸಕರ ಹಿರಿತನ, ಜಾತಿ ಲೆಕ್ಕಾಚಾರ, ಸ್ಥಳೀಯ ನಾಯಕತ್ವ ಎಲ್ಲವನ್ನೂ ಪರಿಗಣಿಸಿ ಪುನರ್ರಚನೆ ಮಾಡೋಣ ಅಂತ. ಮೊನ್ನೆ ಡಿನ್ನರ್ ಪಾರ್ಟಿ ನಡೆದಾಗ ಮುಖ್ಯಮಂತ್ರಿಗಳು ಕೂಡ ಸಂಪುಟ ಪುನರ್ರಚನೆಗೆ ನಾನು ಒಲವನ್ನು ಹೊಂದಿದ್ದೇನೆ, ಹೈಕಮಾಂಡ್ ಒಪ್ಪಬೇಕು ಅಂತ ಒಂದು ಮಾತನ್ನು ಹೇಳಿದರು. ಅದರ ಪ್ರಕಾರ ಈಗ ಹೈಕಮಾಂಡ್ ಅವರು ಬಹಳ ಜಾಣ್ಮೆಯಿಂದ CM DCM ಇಬ್ಬರೂ ಒಪ್ಪಿದ್ರೆ ಸಂಪುಟ ಪುನರ್ರಚನೆಯನ್ನು ಮಾಡೋಣ. ಯಾಕೆಂತಂದರೆ ಇದು ಕೇವಲ ಮುಖ್ಯಮಂತ್ರಿಗಳ ತೀರ್ಮಾನನೇ ಆಗಿರಬಾರ್ದು. ಉಪಮುಖ್ಯಮಂತ್ರಿಗಳು ಅಸಮಾಧಾನಗೊಳ್ಳಬಾರ್ದು. DCM ಕೇಳ್ತಾ ಇರೋದೇನು, ಪವರ್ ಶೇರಿಂಗ್ ವಿಚಾರ. ಹಾಗಾಗಿ ಇಬ್ಬರನ್ನೂ ವಿಶ್ವಾಸಕ್ಕೆ ತಗೊಂಡು ಸಂಪುಟ ಪುನರ್ರಚನೆ ಬೇಕಾದರೆ ಮಾಡಿ. 15ರಿಂದ 17 ಜನ, ಹೆಚ್ಚು ಕಡಿಮೆ ಅರ್ಧಕ್ಕರ್ಧ ಮಂತ್ರಿಗಳನ್ನು ಬದಲಾಯಿಸೋಣ. ಪ್ರಾದೇಶಿಕ ಸಮಾನತೆ, ಎಲ್ಲ ಪ್ರದೇಶಗಳಿಗೂ ಸಮಾನತೆಯಿಂದ ಜಾಗವನ್ನು ಕಲ್ಪಿಸ್ಕೊಳ್ಳೋಣ. ಶಾಸಕರ ಹಿರಿತವನ್ನು ಪರಿಗಣಿಸೋಣ. ಜಾತಿ ಲೆಕ್ಕಾಚಾರ, ಈಗ ಒಂದು ಸಮುದಾಯದ ಒಬ್ಬ ಮಂತ್ರಿಯನ್ನು ತೆಗೆದರೆ ಅದೇ ಸಮುದಾಯದ ಇನ್ನೊಬ್ಬ ವ್ಯಕ್ತಿಗೆ ಅವಕಾಶ ಕೊಡೋದು, ಹೀಗೆಲ್ಲ ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ದಾರಂತೆ. ಈ ನಡುವೆ ಹೊಸ ಪವರ್ ಶೇರಿಂಗ್ ಫಾರ್ಮುಲಾಕ್ಕೆ ಹೈಕಮಾಂಡ್ ಮುಂದಾಗುತ್ತಾ ಅಂತಕ್ಕಂಥ ಇನ್ನೊಂದು ಪ್ರಶ್ನೆ. ಏನು ಹಾಗಾದರೆ ಹೊಸ ರೀತಿಯ ಪವರ್ ಶೇರಿಂಗ್? ಮುಖ್ಯಮಂತ್ರಿ ಸ್ಥಾನವನ್ನು ಸಿದ್ದರಾಮಯ್ಯ ಬಿಟ್ಕೊಡ್ಬೇಕಾಗುತ್ತಾ? ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಸಂಚಲನ. ಹೊಸ ಪವರ್ ಶೇರಿಂಗ್ ಫಾರ್ಮುಲಾಕ್ಕೆ ಹೈಕಮಾಂಡ್ ಮುಂದುವರಿಯುತ್ತಾ? ಹಿಂದಿನ ಫಾರ್ಮುಲಾ ಬದಲು ಅಧಿಕಾರ ಹಂಚಿಕೆಯ ಹೊಸ ಸೂತ್ರ ರಚನೆ ಮಾಡೋದಂತ. CM ಆಗಿ ದೇವರಾಜ ಅರಸು ರೆಕಾರ್ಡ್ ಬ್ರೇಕ್ ಮಾಡಬೇಕು ಅಂತ ಸಿದ್ದರಾಮಯ್ಯನವ್ರ ಗುರಿ. ಸಿದ್ದರಾಮಯ್ಯ ಆಸೆಯಂತೆ ದಾಖಲೆ ಬ್ರೇಕ್ಗೆ ಹೈಕಮಾಂಡ್ ಅವಕಾಶವನ್ನು ಕೊಡುತ್ತಾ? ಈ ಪ್ರಶ್ನೆ ಇರ್ತಕ್ಕಂಥದ್ದು. ಅಂದರೆ CM ರೆಕಾರ್ಡ್ ಬ್ರೇಕ್ ಮಾಡಬೇಕು ಅಂತಂದರೆ DK ಶಿವಕುಮಾರ್ ಅವರ ಮನವೊಲಿಕೆ ಮಾಡೋದು ಅನಿವಾರ್ಯ. ಅಂದರೆ ರಾಜ್ಯದಲ್ಲಿ ಸುದೀರ್ಘ ಕಾಲದ ಮುಖ್ಯಮಂತ್ರಿಯಾಗಿ ದೇವರಾಜ ಅರಸು ಅವರ ರೆಕಾರ್ಡನ್ನು ಸಿದ್ದರಾಮಯ್ಯ ಮುರಿಬಹುದು. ಇನ್ನು ಕೆಲವು ದಿನಗಳಿದೆ. ಹಾಗಾಗಿ ಅಲ್ಲಿ ತನಕ ಅವ್ರನ್ನ ಮುಂದುವರಿಸೋಣ ಅನ್ನುವಂತಹ ಲೆಕ್ಕಾಚಾರಕ್ಕೆ ಕೂಡ ಬರಬಹುದು. ದೇವರಾಜ ಅರಸು ದಾಖಲೆ ಬ್ರೇಕ್ಗೆ ಹೈಕಮಾಂಡ್ ಅವಕಾಶ ಮಾಡಿಕೊಡುತ್ತಾ, ಮಾಡಿಕೊಡಲ್ವಾ? ಇದೇ ಪ್ರಶ್ನೆ ಇರೋದು. ಅವಕಾಶ ಮಾಡಿಕೊಟ್ರೆ ಸಿದ್ದರಾಮಯ್ಯನವರೇ CM ಆಗಿ ಮುಂದುವರಿತಾರೆ. ಅವಕಾಶ ಮಾಡಿಕೊಡ್ಲಿಲ್ಲ ಅಂತಂದರೆ ಕಷ್ಟ. ಹೈಕಮಾಂಡ್ ಮಾತನ್ನು ಸಿದ್ದರಾಮಯ್ಯನವರು ಕೇಳಬೇಕಾಗುತ್ತೆ. ಹಾಗಾಗಿ ಯಾವ ತೀರ್ಮಾನಕ್ಕೆ ಬರ್ತಾರೆ ಅಂತಕ್ಕಂಥದ್ದೇ ಸದ್ಯಕ್ಕಿರ್ತಕ್ಕಂಥ ಪ್ರಶ್ನೆ. ಇದು ಹೈಕಮಾಂಡು ಒಪ್ಪಬೇಕು, CM ಒಪ್ಪಬೇಕು, DCM ಕೂಡ ಒಪ್ಪಬೇಕು.